ನ್ಯೂಸ್5ಗೆ ಸ್ವಾಗತ. ತನ್ನ ಜೀವ ತೆತ್ತು ಕರುಳು ಕುಡಿಯನ್ನ ಕಾಪಾಡಿದ ತಾಯಿ. ಪೆರಿಯಾಪಟ್ಟಣ ಸಮೀಪದ ಕಗ್ಗುಂಡಿ ಗ್ರಾಮದಲ್ಲಿ ಮನೆಗೋಡೆ ಕುಸಿದು 22 ವರ್ಷದ ವಿವಾಹಿತೆ ಹೇಮಲತಾ ಸಾವನ್ನಪ್ಪಿದ್ರು. ಕಳೆದ ಶನಿವಾರದಿಂದಲೂ ನಿರಂತರವಾಗಿ ಸುರಿಯುತ್ತಿರುವ ಭಾರೀ ಮಳೆಗೆ ಮನೆಯ ಗೋಡೆ ಶಿಥಿಲಗೊಂಡ ಪರಿಣಾಮ ಮಹಿಳೆ ಸಾವನ್ನಪ್ಪಿದ್ದಾರೆ. ಶುಕ್ರವಾರ ಸುಮಾರು 11:30 ಸಮಯದಲ್ಲಿ ಶೌಚಾಲಯಕ್ಕೆಂದು ಮಗುವನ್ನ ಕಂಕುಳಲ್ಲಿ ಎತ್ಕೊಂಡು ನಡೆದುಕೊಂಡು ಹೋಗುವ ಸಂದರ್ಭ ಮನೆಗೋಡೆ ಇದ್ದಕ್ಕಿದ್ದಂತೆ ಕುಸಿದು ಮಹಿಳೆಯ ಮೇಲೆ ಬಿದ್ದ ಪರಿಣಾಮ ಆಕೆಯು ತನ್ನ ಮಗುವನ್ನ ಸಾವಿನಿಂದ ಪಾರು ಮಾಡಿ ತನ್ನ ಸಾವಿನ ಹಂಗು ತೊರೆದು 1.5 ವರ್ಷದ ಮಗುವನ್ನ ಪ್ರಾಣಾಪಾಯದಿಂದ ತಪ್ಪಿಸಿ ತಾವೇ ನಿಟ್ಟುಸಿರು ಬಿಟ್ಟಿದ್ದಾರೆ. ಇಂತಹ ದುರಂತ ಸಂದರ್ಭ ಗ್ರಾಮಸ್ಥರೆಲ್ಲರೂ ಸೇರಿ ಆತುರಾತುರದಿಂದ ಮಣ್ಣನ್ನು ತೆಗೆದು ಮೃತದೇಹವನ್ನು ಹೊರತೆಗೆದು ಮುಂದಿನ ಕಾರ್ಯಾಚರಣೆಗೆ ಅನುವು ಮಾಡಿದ್ರು. ಪತ್ನಿ ಹೇಮಲತಾ ಮರಣ ಹೊಂದಿದ್ದರಿಂದ ಪತಿ ಶಿವರಾಜ್ ಹಾಗೂ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇನ್ನು ಈ ಘಟನೆ ನಡೆದ ಪರಿಣಾಮ ಸರ್ಕಾರದಿಂದ ಕುಟುಂಬಸ್ಥರಿಗೆ ಸಹಾಯ ಹಸ್ತ ಸಿಗುತ್ತಾ ಕಾದ್ ನೋಡಬೇಕಿದೆ. ಪ್ರಕಾಶ್ ಸಿಜೆ, ನ್ಯೂಸ್5 ಪೆರಿಯಾಪಟ್ಟಣ. 7/7/2024 ಈ ದಿನ 11 ಗಂಟೆಗೆ ಸುಮಾರು ಹೇಮಲತಾ ಮತ್ತು ವೈಫ್ ಆಫ್ ಶಿವರಾಜು ಇವರು ಬೆಳಿಗ್ಗೆ ಸುಮಾರು 11:30ಕ್ಕೆ ಶೌಚಾಲಯಕ್ಕೆ ಹೋಗುವಾಗ ಮಗು ಕರೆದೊಯ್ಯುವಾಗ ವಿಪರೀತ ಮಳೆಯಿಂದಾಗಿ ವಾಸದ ಮನೆ ಕುಸಿದು ಹೇಮಲತಾ ಅವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಜೊತೆಲಿದ್ದ ಮಗು ಅದೃಷ್ಟವಶಾತ್ತು ಪಾರಾಗಿದೆ ತಾಯಿಯಿಂದ